ನೋಡಿ ಬ್ರೋ, ಒಂದು ಟೀ ನಮ್ಮ ಜೀವನನೇ ಚೇಂಜ್ ಆಗ್ತಿದೆ. ಯಾಕೆ ಗೊತ್ತಾ, 15 ರೂಪಾಯಿ ಟೀ ತೊಗೊಂಬರ್ತೀವಿ, ಜೊತೆಗೆ ಕ್ಯಾನ್ಸರು ತೊಗೊಂಬರ್ತೀವಿ ನೋಡಿ ಬ್ರೋ. ಯಾರು ತುಂಬ ಜನ ಗೊತ್ತೇ ಇಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಟೀ ಕುಡಿಯೋದು ಅಭ್ಯಾಸ ಆಗ್ಬಿಡುತ್ತೆ ಅವ್ರಿಗೆ. ಟೀ ಕಾಫಿ ಬೆಡ್ಡಲ್ಲೇ ಬಂದ್ಬಿಡ್ಬೇಕು ಪ್ರತಿಯೊಬ್ಬರು. ಕುಡಿಯೋ ತಪ್ಪು ಅಂತ ಏನು ಹೇಳ್ತೀರ ನಾನು. ಕುಡಿಯೋದಲ್ಲಿ ಬೇರೆ ಥರ ವಿಧಾನ ಇದೆ. ಗ್ಲಾಸಲ್ಲಿ ಕುಡಿಬೋದು, ಮನೇಲಿ ಇರುತ್ತೆ, ಪ್ರತಿಯೊಂದು ಮನೆಯಲ್ಲೂ ಗ್ಲಾಸ್ ಬಾಟ್ಲಿ ಇರುತ್ತೆ, ಪ್ರತಿಯೊಂದರಲ್ಲೂ ಇರುತ್ತೆ. ತಾಮ್ರದಲ್ಲೂ ಇರುತ್ತೆ, ಅದನ್ನು ಬಳಸ್ಕೊಂಡು ಕುಡಲಿ ತೊಂದರೆ ಇಲ್ಲ. ಬಟ್ ಅದೇ ಹೊರಗಡೆ ಬಂದಾಗ ಇವರು ಅವಾಯ್ಡ್ ಮಾಡಬೇಕಾದ್ರೆ ಮೇಯ್ನ್ ಇದೇನೆ, ಪ್ಲಾಸ್ಟಿಕ್ ಗ್ಲಾಸಲ್ಲಿ ಮೈಕ್ರೋವೇವ್ಸ್ ಎಲ್ಲ ಇರುತ್ತೆ. ಅದು ನಮ್ಮ ದೇಹದ ಒಳಗಡೆ ಶುದ್ಧವಾಗಿ ಕ್ಲೀನಾಗಿ ಹೋಗ್ಬಿಡುತ್ತೆ, ನೀರಿನ ಥರ ಅಳ್ಕೊಂಡ್ಬಿಡುತ್ತೆ. ಕ್ಯಾನ್ಸರ್ ಒಂದು ರೀತಿಲಿ ಬೆಳವಣಿಗೆ ಆಗ್ತಾ ಬರ್ತಾ ಇರುತ್ತೆ ಪ್ರತಿಯೊಂದು ದಿನವೂ. ಅದು ಐಪ್ ಆದಾಗ ನಮ್ಮ ಜೀವನದಲ್ಲಿ ಅಂತ್ಯ ಕಾಣ್ತೀವಿ ನಾವೇನೆ. 15 ರೂಪಾಯಿಗೂ ಟೀ ತೊಗೊಳೋದಲ್ಲೇನೆ ಶುಗರ್ನು ನಾವೇ ಇಂಜೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ ಹೊರಗಡೆಗೆ. ಇದು ಹೆಲ್ತ್ ತುಂಬ 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 ಇಂಪ್ಯಾಕ್ಟ್ ಮಾಡುತ್ತೆ ಲೈಫಲ್ಲಿ. ನಮಗೆ ನಾವೇ ಡೆತ್ ಸರ್ಟಿಫಿಕೇಟ್ ಅದು ಕೊಟ್ಬಿಡ್ತೀವಿ ಒಂದ್ಸರಿ. ಸೊ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಇಂಥ ರೀಸೈಕಲಿಂಗು ಇವಾಗ ನೋಡಿ, ಇದು ಒಂದು ಟೀ ಕಪ್ ಮಾಡೋದಕ್ಕೋಸ್ಕರ ಮರಗಳು ಕಡಿತಾರೆ, ಮರಗಳು ನಾಶ ಆಗ್ತಿರುತ್ತೆ, ನೇಚರ್ ಹಾಳಾಗ್ತಿರುತ್ತೆ. ಅದು ನಂಬ್ಕೊಂಡು ಬಂದಿರೋ ಪಕ್ಷಿಗಳು ಪ್ರಾಣಿಗಳು ಬದುಕ್ತಾ ಇರ್ತವೆ ಎಷ್ಟೊಂದು ಥರ. ಅದನ್ನು ನಾವು ಅದು ಲೈಫ್ನ ಹಾಳು ಮಾಡ್ದಂಗಾಗುತ್ತೆ. ಸೊ ಒಂದು ನಾವು ಉಳಿಸೋದ್ರಿಂದ ಸಮಾಜಕ್ಕೊಂದು ಕೊಡುಗೆ ಕೊಡ್ಬೋದು, ಜೀವನ ಉಳಿಸ್ಬೋದು ಇನ್ನೊಬ್ರದ್ದು. ನೋಡಿ, ನಿಮ್ಗೆ ಅನಿಸಿದಾರ ನೀವೇ ತಯಾರು ಮಾಡ್ಕೊಡಿ. ನೋಡಿ ಬ್ರೋ, ಇವಾಗ ನಾನು ಹೇಳಕ್ಕೆ ಕೊಟ್ಟಿರೋದು ಟೀ ಬಗ್ಗೆ ಅಲ್ಲ, ಯೂಸ್ ಮಾಡಿರೋ ಕಪ್ಪಿನ ಬಗ್ಗೆ. ಇದನ್ನ ತುಂಬ ಜನಕ್ಕೆ ಗೊತ್ತಿಲ್ಲ. ಬೆಳಗ್ಗೆ ಎದ್ದು ಟೀ ಬೇಕು, ನೈಟ್ ಟೀ ಬೇಕು. ಕಾಫಿ ಟೀ ಇಲ್ಲದೆ ತುಂಬ ಜನಕ್ಕೆ ನಿದ್ದೆನೇ ಬರೋದು ಈ ನಡುವೆ. ಇವಾಗ ನೀವು ಕೇಳ್ಬೋದು, ಇದು ಪ್ಲಾಸ್ಟಿಕ್ ಅಲ್ಲ ಬ್ರೋ ಅಂತ ಹೇಳ್ಬೋದು ನೀವು. ಇದನ್ನ ಪೇಪರೇ ಇರ್ಬೋದು, ಪೇಪರ್ ಒಳಗಡೆ ಪ್ಲಾಸ್ಟಿಕ್ ಮೈಕ್ರೋ ಪ್ಲಾಸ್ಟಿಕ್ ಹಾಕಿರ್ತಾರೆ. ಇದನ್ನ ತಯಾರು ಮಾಡೋದಕ್ಕೆ ಎಷ್ಟೊಂದು ಸಾವಿರಾರು ಮರ ಕಡಿಬೇಕು. ಮರ ಕಡಿದ್ರೆ ಪ್ರಕೃತಿ ಹಾನಿ ಆಗುತ್ತೆ. ಪ್ರಕೃತಿ ಹೋಯ್ತು ಅಂದರೆ ನಾವು ಬದುಕೋದೇ ತುಂಬ ಕಷ್ಟ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಆಗ್ತಿರ್ಬೋದು. ಇದೇ ಕಾರಣಕ್ಕೆ ವಾರ್ಮಿಂಗ್ ಎಲ್ಲ ಆಗ್ತಿರೋದು. ಸೊ ಜನಕ್ಕೆ ಅರಿವಾಗಬೇಕಾಗಿರೋದು ಏನು ಅಂತಂದರೆ, ಮನೇಲಿರುವಂಥ ಗ್ಲಾಸು ಅದನ್ನ ಯೂಸ್ ಮಾಡ್ಕೊಂಡು ಕಾಫಿ ಕುಡೀರಿ, ನೋಡ್ಕೊಂಡು ಕುಡೀರಿ, ಲಿಮಿಟ್ ಆಗಿರಿ. ಯಾವುದೂ ಒಳ್ಳೇದಲ್ಲ ಆರೋಗ್ಯಕ್ಕೆ. ಸೊ ಇವಾಗ ಇದನ್ನು ನಾನು ನೀವು ಹೇಳ್ಬೋದು, ಬೇಕಾದ್ರೆ ತೋರಿಸ್ತೀನಿ, ನಾನು ಮಾಹಿತಿ ತೋರಿಸಿಲ್ಲ. ಇದನ್ನು ಎಣ್ಣೆ ನೋಡಿದಾಗ ಇದರಲ್ಲಿ ಎಲ್ಲ ಥರದ ಪ್ಲಾಸ್ಟಿಕ್ ಅಂಶ ಇದ್ದೇ ಇರುತ್ತೆ. ಇದನ್ನು ರೀಸೈಕ್ಲಿಂಗ್ ಆಗಿ ನಮ್ಮ ಕೈಯಲ್ಲೇ ಪುನಃ ಬರುತ್ತಿದ್ದು. ಸೊ ಅವಾಯ್ಡ್ ಮಾಡಿ ದಯವಿಟ್ಟು. ಇದು ನಿಮ್ಮ ಜೀವನಕ್ಕೆ ನೀವೇ ಹಾನಿಕಾರ ತಂದ್ಕೊತಾ ಇದ್ದೀರಾ. ದುಡ್ಡು ಕೊಟ್ಟು ನೀವೇ 15 ರೂಪಾಯಿ ಕೊಟ್ಬಿಟ್ಟು ಹೊರಗಡೆ ಬಂದು ನಿಮ್ಮ ಜೀವನ ನೀವೇ ತಗೊಳ್ಳೋಕ್ಕಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ದಯವಿಟ್ಟು ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಇರಬಾರ್ದು. ಅದು ನಮಗೊಬ್ಬರಿಗೆ ಅಲ್ಲ ಹಾರ್ಮ್ಫುಲ್ ಆಗಿರೋದು. ಇಡೀ ಪ್ರದೇಶದಲ್ಲಿ ಏನೇನು ಪ್ರಾಣಿ ಸಂಕುಲಗಳು ನಮ್ಮ ಬೆಳೀತಿದೆ ಅಲ್ವಾ, ಅದಕ್ಕೂ ತುಂಬ ಥರ ತೊಂದರೆ ಕೊಡ್ತಿದೆ ಅದು. ಹೋಗಿ ಗೊತ್ತಿಲ್ಲದೆ ಮೂಕ ಪ್ರಾಣಿಗಳು ತಿಂತಾ ಇರ್ತವೆ, ಹೋಗ್ಬಿಟ್ಟು ಸಿಗೋಕೊಂಡ್ಬಿಡುತ್ತೆ ಕಳ್ಳಲ್ಲಿ ಹೋಗ್ಬಿಟ್ಟು. ಆಚೆ ಬರೋಲ್ಲ ಅದು ಆಬ್ವಿಯಸ್ಲಿ. ಅದು ನೆಕ್ಸ್ಟ್ ಪಾಪ ಜೀವನ ನೆಕ್ಸೋಕ್ಕಾಗಲ್ಲ, ಹೋಗ್ಬಿಡುತ್ತೆ ಅದರಿಂದ. ಇದೊಂದೇ ಅಲ್ಲ, ಪ್ರಕೃತಿಯಿಂದ ಆಚೆ ಹೋಗ್ಬಿಟ್ಟು ನೋಡಿದ್ರೆ ತಿಮಿಂಗ್ಲಗಳು ಗುರು, ಪಾಪ ಮೀನುಗಳು ಸಿಗಾಕೊಂಡು ಸಾಯ್ತದೆ ಪ್ಲಾಸ್ಟಿಕ್ಕಿಂದ. ಯಾರಿಗೂ ಹೊಣೆ? ನಾವೇ ತಾನೇ ಅದೆಲ್ಲ ಹಾಳು ಮಾಡ್ತಿರೋದು. ದಯವಿಟ್ಟು ಕಲ್ತ್ಕೊಳ್ಳಿ. ಇವತ್ತಿಗಾದ್ರೂ ಪ್ಲಾಸ್ಟಿಕ್ಕಿಂದ ದೂರ ಇರೋದ ಕಲಿಯೋಣ. ನಾವು ಚೇಂಜ್ ಆದರೆ, ಒಬ್ಬ ಚೇಂಜ್ ಆದರೆ ಪ್ರತಿಯೊಬ್ಬ ಚೇಂಜ್ ಆಗ್ತಾನೆ. ಪ್ರಾಣಿ ಉಳಿಸಿ, ನಾಡು ಉಳಿಸಿ, ದೇಶ ಬೆಳೆಸಿ.